ನಮಸ್ಕಾರ ಎಲ್ಲರಿಗೂ. ನಿನ್ನೆ ವಿಡಿಯೋದಲ್ಲಿ ಹೂವನ್ನು ಮಾಡೋದು ತೋರಿಸಿದ್ದೆ. ಇವತ್ತು ಅದನ್ನು ಎಲ್ಲ ಸೇರಿ ಅಟ್ಯಾಚ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹೀಗೆ ಒಂದಿಷ್ಟು ಹೂವನ್ನು ಮಾಡಿಟ್ಕೊಂಡಿದ್ದೀನಲ್ವ, ಅದನ್ನು ಬೇರೆ ಬೇರೆ ಕಲರಲ್ಲೂ ಸಹಿತ ಮಾಡ್ಕೊಳ್ಬೋದು. ನಾನಿಲ್ಲಿ ಮತ್ತೊಂದು 2 ಕಲರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಯೆಲ್ಲೋ ಕಲರಲ್ಲಿ ನಿನ್ನೆ ಮಾಡಿದ್ದೀವಲ್ವ, ಅದೇ ಥರದ್ದೇ ಹೂವನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಆ ಹೂವಿಗೆ ಈ ಯೆಲ್ಲೋ ಕಲರ್ ಹೂವನ್ನು ಅಟ್ಯಾಚ್ ಮಾಡ್ಕೊಳ್ಳೋ ಅಂಥದ್ದು. ಇದನ್ನು ನಾವು ಬ್ಲ್ಯಾಂಕೆಟ್ ಆಗಿ ಅಥವಾ ಟೇಬಲ್ ಮ್ಯಾಟ್ ಆಗಿ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಈಗ ಇನ್ನೊಂದು ಈ ಥರ ಮಾಡಿಕೊಂಡು ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಹೀಗೆ 6 ಸಲ ಲೂಪ್ಗಳನ್ನು ಹಾಕ್ಕೊಂಡಿರ್ತೀವಲ್ವ, ಅದನ್ನು ಈ ಥರ ಸಿಂಗಲ್ ಕ್ರೋಶಾ ಹಾಕಿ ಈಗ ಆ ಹೂವನ್ನು ತಗೊಳ್ಬೇಕು. ಇದಕ್ಕೆ ಅಟ್ಯಾಚ್ ಮಾಡುವಂಥದ್ದು. ಆ ಹೂವನ್ನು ಈಗ ಇಲ್ಲಿಂದ ಜೋಡಿಸ್ತಾ ಬರಬೇಕು ನೋಡಿ, ಈ ಥರ. ಮತ್ತು ಜೋಡಿಸಿ ಆದಮೇಲೆ ಮೂರು ಚೈನನ್ನು ಹಾಕ್ಕೊಂಡು ಮತ್ತೆ ನಾರ್ಮಲಾಗಿ ಹೂ ಮಾಡ್ತೀವಲ್ವ, ಅದೇ ಥರನೇ ಹೂ ಮಾಡ್ಕೊಳ್ಬೇಕು. ಮತ್ತು 3 ಚೈನನ್ನು ಹಾಕ್ಕೊಂಡು ಇಲ್ಲಿ ಮತ್ತೆ 6 ಲೂಪನ್ನು ಹಾಕ್ಕೊಳ್ಬೇಕು. ಒಟ್ಟು 2 ಕಡೆ ಜೋಡಿಸ್ಕೊಳ್ಬೇಕು. ಈಗ ಒಂದು ಕಡೆ ಜೋಡಿಸಾಯಿತು. ಈಗ ಅದರ ಪಕ್ಕದಲ್ಲಿ ಹೀಗೆ ಸೇರಿಸ್ಕೊಳ್ಬೇಕು. ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕಿ ನಂತರ 3 ಚೈನನ್ನು ಹಾಕಿ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳುವಂಥದ್ದು. ನೋಡಿ, ಈಗ ಇನ್ನೊಂದು ಎಸಳನ್ನು ಹಾಗೆ ಮಾಡ್ಕೊಳ್ಬೇಕು. ಈ ಥರ 2 ಹೂವು ಅಟ್ಯಾಚ್ ಆಯಿತು. ಹಾಗೆ ಕಲರಿನ ಹೂವನ್ನು ಅಟ್ಯಾಚ್ ಮಾಡ್ಕೊಳ್ಬೋದು ನೋಡಿ. ಇಲ್ಲಿಗೆ ದಾರವನ್ನು ಕಟ್ ಮಾಡ್ಕೊಳ್ಬೇಕು. ಈಗ ಇನ್ನೊಂದು ಕಲರಿನ ಹೂವನ್ನು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋದು ತೋರಿಸ್ತೀನಿ. ಈ ಥರ ಕೈಯಿಂದ ಸರಿ ಮಾಡ್ಕೊಂಡ್ರಾಯ್ತು. ಈಗ ಇನ್ನೊಂದು ಕಲರಿನ ಹೂವನ್ನು ಮೊದಲಿಗೆ ಹೀಗೆ ಯೆಲ್ಲೋ ಕಲರಿನ ಹೂವು ಮಾಡ್ಕೊಂಡಿದ್ದೀವಲ್ವ, ಹಾಗೆ 2 ಎಸಳನ್ನು ಮಾಡಿಕೊಂಡು 3ನೇ ಎಸಳಿಗೆ ಜಾಯಿಂಟ್ ಮಾಡ್ಕೋಬೇಕು. ಅಂದರೆ 3ನೇ ಪೆಟಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು.
ಮೂರನೇ ಪೆಟಲನ್ನು ಪೂರ್ತಿಯಾಗಿ ಮಾಡಿಕೊಂಡು ಆಮೇಲೆ ಇದಕ್ಕೆ ಅಟ್ಯಾಚ್ ಮಾಡಿಕೊಳ್ಬೇಕು. ಕಲರ್ ಕಾಂಬಿನೇಷನ್ ನೋಡಿಕೊಂಡು ಯಾವ ಕಲರ್ ಬೇಕಾದರೂ ಹಾಕ್ಕೊಳ್ಬೋದು. ಇದನ್ನು ಎಷ್ಟು ದೊಡ್ಡ ಬೇಕಾದರೂ ಮಾಡ್ಕೊಳ್ಬೋದು. ಹೀಗೆ ಅಟ್ಯಾಚ್ ಮಾಡ್ತಾ ಪರ್ಸನ್ನು ಸಹಿತ ಮಾಡ್ಕೊಳ್ಬೋದು, ಬ್ಯಾಗ್ ಮಾಡ್ಕೊಳ್ಬೋದು. ಹೀಗೆ ಮಾಡಿಕೊಂಡು ಪಿಲ್ಲೋ ಕವರ್ ಮಾಡ್ಕೊಳ್ಬೋದು, ಟೇಬಲ್ ಮ್ಯಾಟ್ ಮಾಡ್ಕೊಳ್ಬೋದು, ಟಿ ವಿ ಮೇಲೆ ಹಾಕುವಂಥದ್ದು ಮಾಡ್ಕೊಳ್ಬೋದು. ಹೀಗೆ ಇದು ಹೂವನ್ನು ಒಂದಿಷ್ಟು ಮಾಡಿಟ್ಕೊಂಡ್ರೆ ಹಲವಾರು ಯೂಸನ್ನು ಮಾಡ್ಕೊಳ್ಬೋದು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹೀಗೆ ಕಲರಿಂದು ಅಟ್ಯಾಚ್ ಮಾಡ್ತಾ ಹೋದರೆ ಹೀಗೆ ಎರಡನೇ ರೌಂಡಿಗೆ ಪೆಟಲ್ ಸ್ವಲ್ಪ 4 ಕಡೆ ಜೋಡಿಸುವಂಥದ್ದು ಇರ್ತದೆ. ಎರಡನೇ ರೌಂಡಲ್ಲಿ ಹೇಗೆ ಜೋಡಿಸ್ಬೇಕಂತನೂ ತೋರಿಸ್ಕೊಡ್ತೀನಿ. ಒಂದನೇ ರೌಂಡಿಗೆ ಈ ಥರ ಜೋಡಿಸ್ತಾ ಬಂದರೆ ಆಯಿತು. ನೋಡಿ ಹೀಗೆ ಕಾಣ್ತದೆ. ಈಗ ಇದರ ಮಧ್ಯದಲ್ಲಿ ಎರಡನೇ ಲೈನಿಗೆ ಕಲರ್ ನೋಡ್ಕೊಳ್ತಾ ಹಾಕ್ಕೊಳ್ತಾ ಹೋಗ್ಬೇಕು. ಈ ಥರ ನೋಡಿ, ಇಲ್ಲಿ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ಥರ ಕಾಣ್ತದೆ ಅಟ್ಯಾಚ್ ಆದಮೇಲೆ. ತೋರಿಸ್ತೀನಿ ನೋಡಿ ಒಂದು ಪೆಟಲ್ ಅಟ್ಯಾಚ್ ಮಾಡೋದು. ಇಲ್ಲಿ 2 ಪೆಟಲ್ ಸಂಪೂರ್ಣ ಮಾಡಿಕೊಂಡು ಮೂರನೇ ಪೆಟಲನ್ನು ಮಾಡಿಕೊಂಡು ಇಲ್ಲಿ ಅಟ್ಯಾಚ್ ಮಾಡುವಂಥದ್ದು. ನೋಡಿ, ಇದೆರಡರ ಹೂವಿನ ಮಧ್ಯದಲ್ಲಿ ಒಂದು ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಈ ಥರ ಎಲ್ಲ ಹೂವನ್ನು ಹೀಗೆ ಅಟ್ಯಾಚ್ ಮಾಡ್ಕೊಳ್ಬೇಕು.
ಎಲ್ಲ ಹೂವನ್ನು ಈ ಥರ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಇದನ್ನು ದೊಡ್ಡ ಪ್ರಮಾಣದಲ್ಲೂ ಮಾಡ್ಕೊಳ್ಬೋದು. ಉದ್ದ ಹಾಗೂ ಆಗಲ್ಲ. ನಾನಿಲ್ಲಿ ಪ್ಯಾಟರ್ನ್ಗೋಸ್ಕರ ಈ ಥರ ತೋರಿಸಿದ್ದೀನಿ ನೋಡಿ. ಎರಡೂ ಕಡೆಯಿಂದ ಸಹಿತ ಹೊಲಿಗೆ ಕಾಣೋದಿಲ್ಲ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.